ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ನಮ್ಮೆಲ್ಲ ನೆಚ್ಚಿನ ಮಣ್ಣಿನ ಮಗನಾದ ಕುಮಾರಣ್ಣ ಅವರಿಗೆ ನನ್ನ ನಮಸ್ಕಾರಗಳು. ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಹಾಗೂ ಎಲ್ಲ ರೈತ ಬಂಧುಗಳಿಗೂ ನನ್ನ ನಮಸ್ಕಾರಗಳು. ನಾನು ನೇರವಾಗಿ ಕಾಲಾವಕಾಶ ಕರ್ಮ ಇರೋದ್ರಿಂದ ಎರಡೆರಡು ಮಾತು ಕೇಳ್ತೀನಿ. ಶಾಸಕರಾದ ನಮ್ಮ ಬಾಲಕೃಷ್ಣಣ್ಣವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಕುಮಾರಣ್ಣ ಅವರು ರೆಡ್ ಝೋನ್ ಮಾಡಿರೋದ್ರಿಂದ ಇಲ್ಲಿ ಮರ ಗಿಡ ಎಲ್ಲ ಇಷ್ಟೊಂದು ರೈತರು ಚೆನ್ನಾಗಿದ್ದಾರೆ ಅಂತ ಅವ್ರ ಬಾಯಿಂದನೇ ಬಂತು. ಇವತ್ತು ರೆಡ್ ಝೋನ್ ಮಾಡಿರೋ ಕಾರಣ ಇಂಥ ಪರಿಸರ ಉಳಿಯೋದಕ್ಕೆ ನಮ್ಮ ಕುಮಾರಣ್ಣವರೇ ನೇರವಾದ ಕಾರಣ. ನಮ್ಗೆ ಇದಕ್ಕೆ ಹೆಮ್ಮೆ ಇದೆ. ಯಾಕಂದ್ರೆ ಇವತ್ತು ಅದೇ ಜಮೀನು ನಾವು ರೆಡ್ ಝೋನ್ ಮಾಡಿಲ್ಲ ಅಂದ್ರೆ ಅವ್ರು ಹೇಳ್ದಂಗೆ ಎಷ್ಟೋ ಜನ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಮಾರ್ಕೊಂಡ್ಬಿಟ್ಟಿದ್ರು. ಕೊನೆಗೆ ನಮ್ಗೆ ಅವತ್ತು ಅಷ್ಟು ಬುದ್ಧಿ ಸಾವಿರಾರು ಮಾಡಿಕೊಂಡಿರೋರು ಯಾರು ಇಲ್ಲಿ ಬಂದ್ಬಿಟ್ಟಿಲ್ಲ. ನಮ್ನೆಲ್ಲ ಅವಮಾನ ಮಾಡ್ತಾವ್ರೆ. ನಾವೇನಂತ ಅಂದ್ರೆ ನಮ್ ತಾತಿ ಕೊಟ್ಟಿರೋ ಆಸ್ತಿ ಉಳಿಸ್ಕೊಳಕ್ ಸಲುವಾಗಿ ಬೀದಿ ಬಂದ್ಬಿಟ್ಟಿದೀವಿ ನಾವು. ಆ ಸಾವಿರಾರು ಮಾಡ್ಕೊಳ್ಳಿ. ಕುಮಾರಣ್ಣವ್ರು ಹೇಳಿದ್ರು ಅಂತ ಹೇಳಿದ್ರೆ ಕುಮಾರಣ್ಣವ್ರು ಅವತ್ತು ರಜೆ ಮಾಡ್ತಾರಂತೆ. ನಮ್ಗೇನು ಅಕ್ಷರ ಏನೋ ಗೊತ್ತಾಗ್ಲಿಲ್ಲ. ಅವ್ರ ಅಕ್ಷರ ಇತ್ತು ತಾನೆ. ಇವಾಗ ಅವಾಗಿಂದ ಆದವ್ರು ಯಾರೋ ತೆಗಿಬೇಕಾಯ್ತು ರಜೆದ. ಇವಾಗ ಕುಮಾರಣ್ಣವ್ರನ್ನ ನಾವು ದಯವಿಟ್ಟು ಕೇಳ್ಕೊಂಡು ನಮ್ಮ ಮಕ್ಕಳು ಉಳಿಸ್ಕೊಡ್ರಿ ಅಂತ ನಾವು ಕೇಳ್ಕೊತಾ ಇದೀವಿ, ಬೇಡ್ಕೊತಾ ಇದೀವಿ. ಇವಾಗ ಎಲ್ಲಾರು ಬಂದವರು ನಮ್ಮ ರೈತರುಗಳು ಆರು ಬಂದು ರೈತರ ಹತ್ರ ನಮ್ಮ ಹತ್ರ ಬಂದು ನಾವು ಅಲ್ಲಿಂದ ಮಾತಾಡ್ತಾವ್ರಲ್ಲ ಅವನ್ನೆಲ್ಲ ಬಂದು ಇಲ್ಲಿ ದಯವಿಟ್ಟು ಕೇಳ್ಬಂದ್ರಿ. ನಾವು ಮನತನ ಅಲ್ಲಿ ಬೈಬೇಡ್ರಿ ನಮ್ಮನ್ನ. ನಾವು ಬಂದಿಲ್ಲಿ ಒಂದೂವರೆ ವರ್ಷದಿಂದ ಕಾಯ್ಕೊಂಡು ಕೂತಿದ್ದೀವಿ. ಅನ್ನ ತಿನ್ಕೊಂಡು ಬೀದಿಲಿ ರೈತರುಗಳಿಗೆ ಅನ್ನ ಹಾಕೊಂಡು ನಾವು ಯಾರ ಹತ್ರನು ಕೈ ಚಾಚಿ ನಾವು ಅವ್ರಿಗೆ ಅನ್ನ ಕೊಡ್ತಾ ಇಲ್ಲ. ನಾವು ನಮ್ ಸಾಹಿತ್ಯದಿಂದ ನಮ್ಮ ಇದರಿಂದ ನಾವು ಅನ್ನ ಹಾಕೊಂಡು ನಮ್ಗಿಂತ ಖರ್ಚು ಮಾಡ್ಕೊಂಡು ನಮ್ಮಲ್ಲಿ ಉಳಿಬೇಕು, ನಮ್ಮ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೆ ಅಂತ ಕೂತಿದೀವಿ ನಾವು ಬೀದಿಲಿ. ನಾವು ಯಾವ ಕಡೆಯಿಂದನೂ ಸಪೋರ್ಟ್ ಆಗಿಲ್ಲ ಕೂತಿಲ್ಲ. ಇವತ್ತು ನಮ್ಮ ತರವಾಗಿ ಬಂದವರು ದಯವಿಟ್ಟು ನಮ್ಗೆ ಸ್ವಾಗತ ನೀಡಕ್ ಬಂದವ್ರೆ. ಎಲ್ಲರೂ ನೀವು ದಯವಿಟ್ಟು ಕೇಳ್ಕೋಬೇಕು. ಇವತ್ತು ನಮ್ಮ ರೈತರುಗಳ ಅವ್ರೊಂದು ಏನು ಮಾತಾಡೋದಿಲ್ಲ, ಬೈದಕ್ಕೆ ಬಂದ್ಬಿಟ್ಟಿದೀವಿ. ಇವತ್ತು ಅಣ್ಣನ ಎಲ್ಲಾರು ಕೇಳ್ಕೊಡ್ರಿ. ನಾವು ಹಿಂಗೆ ಎಷ್ಟು ದಿನ ಅಂತ ಕುತ್ಕೊಳ್ಳೋಣ ಬೀದಿಲಿ. ದನ ಕರ ನಮ್ಮ ಬದುಕು ಬಾಳ ನಮ್ಮ ಎಲ್ಲ ಬಿಟ್ಟು ನಾವು ಬಂದು ಇವತ್ತು ಕೂತಿದೀವಿ. ನಾವೆಲ್ಲ ಬೆಳೆ ಬೆಳ್ಕೊಂಡು ನಾವೇನಾದ್ರು ಬಯಲು ಭೂಮಿಯನ್ನ ಬಿಟ್ಕೊಂಡಿದೀವ. ನಾವೆಲ್ಲ ಭೂಮಿಯನ್ನ ಒಪ್ಪ ಮಾಡ್ಕೊಂಡು ನಾವು ಭೂಮಿಲಿ ಬೆಳೆ ಬೆಳ್ಕೊಂಡು ನಾವು ಕೂತಿದೀವಿ. ಇವತ್ತು ನಮ್ಮನ್ನ ಆಡ್ಕೊತಾ ಇವತ್ತು ನಾವು ಇಷ್ಟು ಮಾತಾಡಿ ಕೇಳ್ಕೊತಾ ಇದೀವಿ. ಅಷ್ಟು ಬಿಟ್ಟಿದ್ದೇನಿಲ್ಲ, ನಮ್ಮ ಭೂಮಿ ಉಳಿಸ್ಕೊಳಕ್ ಬಂದಿದೀವಿ ಅಷ್ಟೇ. ಧನ್ಯವಾದಗಳು ಅಕ್ಕ. ಬನ್ನಿ ಅವನು ಬಿಡಿ ಅವನು ಬಿಡಿ. ಹೋಗು ಬ್ರೋ. ಇವತ್ತು ರಾಜಕೀಯ ಮಕ್ಕಳು ಇವತ್ತು ಇಂಜಿನಿಯರ್ ನಾವು ರೈತರು ಅಷ್ಟೊತ್ತನ ಮಾಡ್ತಾ ಇರ್ತಾನೆ. ನಮ್ಮ ಮಕ್ಕಳನ್ನ ರೈತರಾಗಿ ಯಾಕೆ ನಮ್ಮ ಮಕ್ಕಳನ್ನ ರೈತರಿಗೆ ಯಾಕೆ ನೀವು ಇಷ್ಟೊಂದು ತೊಂದರೆ ಕೊಡ್ತಾ ಇದ್ದೀರಿ? ಇವತ್ತು ನಾವು ಅಲ್ಪ ಸ್ವಲ್ಪ ಭೂಮಿ ಮಡಿಕೊಂಡಿರೋದು ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ನಮ್ಮ ಮಕ್ಕಳು ತರ ಮಾಡ್ಕೊಂಡು ಹೋಗ್ಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇವತ್ತು ನಾನು ಇನ್ನೊಂದು ರಾಜಕೀಯವಾಗಿ ನಾನು ಏನು ಮಾತಾಡ್ತಾ ಇಲ್ಲ. ನಾನು ಕುಮಾರಣ್ಣವ್ರಿಗೆ ಹೇಳೋದಿಷ್ಟೇ, ಅವತ್ತು ರೆಡ್ ಔಟ್ ಮಾಡೋದಕ್ಕೆ ಇವತ್ತು ನಾವು ಮುಂದಕ್ಕ ಬಂದಿದ್ದೀವಿ, ಇನ್ನ ಅಭಿವೃದ್ಧಿ ಮಾಡಿದೀವಿ, ಇನ್ನ ಚೆನ್ನಾಗಿದ್ದೀವಿ. ಇವತ್ತು ಹೇಳೋದೇನಂದ್ರೆ ಇವತ್ತು ನಮ್ಗೆ ಇವಾಗ ಉಳಿಸ್ಕೊಟ್ಟಿ ನಮ್ಮನ್ನ ಉಳಿಸ್ಕೊಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ನಮ್ಮ ರೈತರ ಮಕ್ಕಳು ರೈತರಾಗಿ ಇರಾಕ್ಬಿಡ್ರಿ. ನಮ್ಮ ಮಕ್ಕಳುಗಳು ರೈತರಾಗಬಾರ್ದ, ನಮ್ಮ ಮೊಮ್ಮಕ್ಕಳು ರೈತರಾಗಬಾರ್ದ? ನೀವು ಒಟ್ಟಾಗಿ ಏನ್ ತಿಂತೀರಿ? ನೀವು ಅನ್ನನೇ ಕಾಲ ತಿನ್ನೋದು. ಭೂಮಿ ಎಲ್ಲ ಕಳ್ಕೊಂಡ್ಮೇಲೆ ಎಲ್ಲೋಯ್ತೀರಿ? ನಾನು ಹೇಳೋದಿಷ್ಟೇ, ಇವತ್ತು ಭೂಮಿ ಉಳಿಸ್ಕೊಡ್ಬೇಕು ಅಂತ ನಾನು ಎಲ್ಲಾ ರೈತರಿಗೆ ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಕುಮಾರಣ್ಣವ್ರಿಗೆ ಹೇಳೋದಿಷ್ಟೇ, ನಾನು ಇವತ್ತು ನಮ್ಮ ಭೂಮಿ ಉಳಿಸ್ಕೊಡ್ಬೇಕು. ನಾವು ಹೋರಾಟ ಇನ್ನ ಇದೇ ತರ ಮಾಡ್ಕೊಂಡಿದ್ದೀವಿ. ನಾವು 1 ವರ್ಷದಿಂದ ನಾವು ಅನ್ನ ಸಾಂಬಾರ್ ತಿನ್ಕೊಂಡು ಜೆಡಿಎಸ್ ಚೇಳೆಗಳು ಇವರು ಅವ್ರ ಆ ತರ ಈ ತರ ಅಂತ ಎಲ್ಲಾರು ನಾವೇ ರೈತರೆಲ್ಲ ದುಡ್ಡು ಕೊಟ್ಟು ಕರ್ಸಿದೀವ? ಇಲ್ಲ. ಇವತ್ತೇನೆಂದ್ರೆ ರೈತರಾಗೆ ಉಳಿಬೇಕು ಅಂದ್ರೆ ಇದು ಮಾಡಬೇಕು, ನಮ್ಗೆ ಭೂಮಿ ಉಳಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ.
ಆಯ್ತವ ಬರುವ ಮೇಲ್ ಬರುವ ಚೇರ್ಮನ್ ಬಾಳಪ್ಪರ ಮಗ ಯೋಗಾನಂದ್ ಅವರು ಮಾತಾಡ್ತೀವಿ ಅಂತ ದಯಮಾಡಿ ಬನ್ನಿ. ಎಲ್ಲ ರೈತರು ಮಹಿಳೆಯರಿಗಾಗ್ಲಿ ರೈತರಿಗಾಗ್ಲಿ ಮಾತಾಡೋದೇನು ಅಂದ್ರೆ ಈ ಪ್ರಕೃತಿ ಹಸಿ ಉಳಿಸಿ ನಾಡು ಕೆಡಿಸಿ ಅಂತ ಹೇಳ್ತಾರೆ. ಎಲ್ಲಾದ್ರೂ ಗಿಡ ನೋಡಿ ನಮ್ಗೆ ಪ್ರಕೃತಿ ನಿಯಮ, ಪ್ರಕೃತಿ ಮಳೆ ಬರ್ಬೇಕು ಅಂದ್ರೆ ಇದು ಮಳೆ ಗಿಡ ಬೆಳೆಸ್ಬೇಕು, ಇಲ್ಲ ಅಂದ್ರೂ ನಾವು ಹೊಟ್ಟೆ ಅನ್ನ ತಿನ್ಬೇಕು ಅಂದ್ರೆ ಬೆಳೆ ಬೆಳಿಬೇಕು ಅಂತ ಹೇಳ್ತಾರೆ. ಎಲ್ಲಾದ್ರೂ ನಾವು ಬೆಳೆ ಅಂತ ಅನ್ನನ ಅವು ತಿನ್ಬೇಕು. ಪ್ರಕೃತಿ ಬೆಳೆ ಅನ್ಸೋದ್ನ ಮಳೆ ಗಾಳಿ ಬಿಸಿಲು ಪ್ರತಿಯೊಂದು ಕೊಡೋದು ಪ್ರಕೃತಿ ಅಂತಾರೆ. ಆದ್ರೆ ಪ್ರಕೃತಿ ಏನ್ ಮಾಡ್ತಾ ಇದೀರಾ, ರೈತರ ಮೇಲೆ ಹೊಟ್ಟೆ ಮೇಲೆ ಹೊಡ್ದಿ ತಿನ್ನೋ ಅನ್ನ